ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ವ್ಲಾಗ್. ಸೊ ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಯಾವ ಪ್ಲೇಸು ಏನು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಿನ್ನೆ ನಾವು ಜೂಗ್ ಹೋಗಿದ್ದು ನೀವು ನೋಡಿದೀರಾ ಅನ್ಕೊಂತೀವಿ. ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಸೊ ನಾವು ಮೈಸೂರಿಗೆ ಬಂದಿದ್ವಿ ವೆಕೇಶನ್ಗೆ. ನಿನ್ನೆ ಮೈಸೂರು ಜೂ ಹೋಗಿದ್ವಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ನು ನನ್ನ ಮಗಂಗೆ ಸೂಟ್ ಆಗೋ ತರಾನೇ ಪ್ಲಾನ್ ಮಾಡ್ತಾ ಇರೋದು. ಸೊ ಅವನು ಎಂಜಾಯ್ ಮಾಡ್ಲಿ ಅಂತ. ಸೊ ಇವಾಗ ಆಕ್ಚುಲಿ ನಿನ್ನೆನೆ ಅವ್ನು ಈಜು ಅಂತ ನೀರ್ ನೋಡಿ ಅಳ್ತಾ ಇದ್ದ. ಸೊ ಹಾಗಾಗಿ ಇವತ್ತು ಒಂದು ವಾಟರ್ ಪ್ಲೇಸ್‌ನ ಪ್ಲಾನ್ ಮಾಡಿದೀವಿ. ಅವನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ ವಾಟರ್ ಪ್ಲೇಸ್‌ಗೆ ಹೋಗ್ತಾ ಇದೀವಿ ಅಂತ. ಸೊ ಯಾವ ಪ್ಲೇಸ್‌ಗೆ ಹೋಗ್ತಾ ಇದೀವಿ, ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ನೋಡ್ಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ನಾವು ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಮುಗ್ದಿ ಮನೇಲಿ ಕೆಲಸ ಎಲ್ಲ ಮುಗಿಸಿ ಸೊ ಆಫ್ಟರ್‌ನೂನು ಲಂಚು ಕೂಡ ಮಾಡ್ಕೊಂಡು ಒಂದು 3:30 ಹಾಗೆ ಹೊರಟ್ವಿ. ಸೊ ಒಂದ್ ಸ್ವಲ್ಪ ಬಿಸಿಲು ಇತ್ತು. ಸೊ ಬರೋದು ಒಂದ್ ಸ್ವಲ್ಪ ಆಲ್ಮೋಸ್ಟ್ ಈವ್ನಿಂಗ್ ಆಗೋ ಟೈಮ್ ಆಗ್ಲಿ ಒಂದು ಅಂದ್ಬಿಟ್ಟು ಒಂದು 2:30 ತರ ಹೊರಟಿದೀವಿ ನಾವು. ಸೊ ನಾನು ನಮ್ಮ ಅಕ್ಕ, ಅಣ್ಣ, ಅಣ್ಣನ ಮಕ್ಳು ಎಲ್ಲಾರು ಹೋಗ್ತಾ ಇದೀವಿ. ಸೊ ಹಾಗೆ ಆನ್ ದ ವೇ ನಮ್ಮ ಅಕ್ಕನ ಫ್ರೆಂಡ್ ಒಬ್ರು ಬರ್ತೀವಿ ಅಂದ್ರು. ಅವ್ರನ್ನ ಕೂಡ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ನಿಲ್ಸಿದ್ವಿ. ಸೊ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆದ್ರು. ನಂದಿನಿ ಅಕ್ಕ ಅಂತ. ಅವ್ರ ಮಕ್ಳು ಕೂಡ ಬಂದಿದ್ದಾರೆ. ಸೊ ನನ್ನ ಮಗ ಇಲ್ಲಿ ಮಾಮ ಸಾಂಗ್ ಹಾಕಿ ಡ್ಯಾನ್ಸ್ ಮಾಡ್ಬೇಕಂತ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸೊ ನಿಮಗೆ ಟ್ರಾವೆಲ್ ಪಾರ್ಟ್ನರ್ ಅಂತ ಏನಾದ್ರು ಬೇಕಂದ್ರೆ ಇವನ್ ತರ ಟ್ರಾವೆಲ್ ಪಾರ್ಟ್ನರ್ ಇರ್ಬೇಕು ಅಂತ. ಸೊ ಅವ್ನು ನನಗಿಂತ ಹೆಚ್ಚು ಸೊ ಇಲ್ಲಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಸೊ ಸಖತ್ ಎಂಜಾಯ್ ಮಾಡ್ತಾನೆ ಟ್ರಿಪ್ಸ್ ಅಂದ್ರೆ ಅವನು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆ, ಈ ಸಾಂಗ್ ಚೆನ್ನಾಗಿದೆ, ಅದನ್ನ ಬೈಡ್ಯಾ ಇದನ್ನ ಹಾಕಿ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಇವಾಗ ಆಲ್ಮೋಸ್ಟ್ ಪ್ಲೇಸ್ ನಿಯರ್ ಬರ್ತಾ ಇದೀವಿ. ಸೊ ನಾವ್ ಇವಾಗ ಹೋಗ್ತಾ ಇರೋ ಪ್ಲೇಸ್ ಬಂದು ಕಾರೇಕೋರ ಅಂತ. ಸೊ ಇದು ಒಂದು ವಾಟರ್ ಪ್ಲೇಸ್ ಚೆನ್ನಾಗಿದೆ, ಬ್ರಿಡ್ಜ್ ಎಲ್ಲ ಇದೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ ಪ್ಲೇಸು ಇವತ್ತು ಕ್ಲೋಸ್ ಆಗ್ಬಿಟ್ಟಿತ್ತು. ಬಿಕಾಸ್ ಅಲ್ಲಿ ಏನೋ ಊರವರು ಗಲಾಟೆ ಮಾಡಿದಾರೆ ಅಂತ ಕ್ಲೋಸ್ ಮಾಡಿದ್ದಾರೆ. ಪೊಲೀಸ್ ಅವ್ರು ಅಲ್ಲೇ ಇದ್ರು, ಅವ್ರು ಹೇಳಿದ್ರು ಕ್ಲೋಸ್ ಆಗಿದೆ ಅಂತ. ಸೊ ಆಲ್ಮೋಸ್ಟ್ ಬಲ್ಮುರಿನೂ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಸೊ ಏನೋ ಒಂದು 2-3 ಇನ್ಸಿಡೆಂಟ್ ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ಅಂತ. ಸೊ ಹಾಗಾಗಿ ಸೊ ಬಂದಿದೀವಿ ವೇಸ್ಟ್ ಆಗೋದ್ ಬೇಡ ಅಂತ ಅಲ್ಲೇ ನಿಯರ್ ಬೈ ಇರುವಂತ ಒಂದು ಕಾಲುವೆ ಹತ್ರ ಹೋದ್ವಿ. ಸೊ ಇದು ಪಾಲಹಳ್ಳಿ ನಿಯರ್ ಇದೆ. ಸೊ ರಂಗನತಿಟ್ಟು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಆ ನಿಯರ್. ಸೊ ನಾವು ನೋಡಕ್ ಬೇಕಂತ ಹೋಗಿದ್ ಪ್ಲೇಸು ಕಾರೇಕೋರ ಪ್ಲೇಸು. ಅದು ತುಂಬಾ ಚೆನ್ನಾಗಿತ್ತು, ಅಲ್ಲಿಗೆ ಹೋಗಕ್ ಆಗಿಲ್ಲ. ಬಟ್ ಬಂದಿರೋದು ವೇಸ್ಟ್ ಆಗ್ಬಾರ್ದು ಅಂತ ಇಲ್ಲಿಗೆ ಬಂದ್ವಿ. ಸೊ ಇಲ್ಲೂ ಕೂಡ ಏನೂ ನಮಗ್ ಬೇಜಾರಾಗಿಲ್ಲ. ಸೊ ಎನಿವೇ ವಾಟರ್ ಪ್ಲೇಸ್ ಅಲ್ಲಿ ಆಟ ಆಡ್ಬೇಕಿತ್ತು ಅಷ್ಟೇ ಅಲ್ವಾ. ಸೊ ಆ ಪ್ಲೇಸಿಗೆ ಹೋಗಿದ್ರೆ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ಸಿಕ್ತಿತ್ತು ಅಷ್ಟೇ. ಬಟ್ ಇಲ್ಲಿ ನೋಡಿ ನನ್ನ ಮಗಂಗೆ ಇಲ್ಲಿ ಎಷ್ಟು ಖುಷಿ ಆಗ್ತಿದೆ ಅಂತ. ಸೊ ನಮ್ಮಣ್ಣ ಆಟ ಆಡಿಸ್ತಾ ಇದ್ದಾರೆ. ಸೊ ಅವನಿಗಂತೂ ಭಯನೂ ಆಗ್ತಿಲ್ಲ ಏನಿಲ್ಲ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅವನಿಗಂತೂ ವಾಟರ್ ಅಂದ್ರೆ ಸಖತ್ ಇಷ್ಟ. ಸೊ ಅವನಂತೂ ಫುಲ್ ಖುಷಿ ಪಡ್ತಾ ಇದ್ದ. ಸೊ ಈಜಾಡ್ಸಿ ಈಜಾಡ್ಸಿ ಅಂತ ಹೇಳ್ತಾ ಇದ್ದ. ಸಖತ್ ಮಜಾ ಮಾಡ್ದ ಅಂತ ಹೇಳ್ಬೋದು. ಸೊ ಅವನಿಗೋಸ್ಕರನೇ ಆಕ್ಚುಲಿ ಇವತ್ತು ನಾವು ವಾಟರ್ ಪ್ಲೇಸ್ಗೆ ಹೋಗಿದ್ದು. ಯಾಕೆಂದ್ರೆ ನಿನ್ನೆ ನೈಟ್ ತನಕನೂ ಈಜು 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 ಅಂತಾನೆ ಇದ್ದ. ಸೊ ನಮ್ಮ ಅಣ್ಣ ಅವರೆಲ್ಲ ಹೇಳ್ತಾ ಇದ್ರು ಏನ್ ಇವ್ನು ಒಂದ್ ಹಿಡ್ಕೊಂಡ್ರೆ ಅದನ್ನೇ ಹಿಡ್ಕೊಂತಾನೆ ಅಂತ. ಸೊ ಅವ್ನು ಮತ್ತೆ ಪಾಪುದು ಅಷ್ಟೇ ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡಿಸ್ದೆ. ಅವನಂತೂ ಪೋಸರ್ ಬಿಡಿ. ಸೊ ಈ ತರ ನಿಂತ್ಕೊ ಅಂದ್ರೆ ಈ ತರಾನೇ ನಿಂತ್ಕೊಂತಾನೆ, ಸ್ವಲ್ಪನೂ ಏನು ಚೇಂಜಸ್ ಮಾಡಲ್ಲ. ಮಕ್ಳು ಚೆನ್ನಾಗಿ ಆಟ ಆಡಿ ಟಯರ್ಡ್ ಆಗಿದ್ರಿಂದ ಅವ್ರು ಮಲ್ಕೊಂಡ್ಬಿಟ್ರು. ಸೊ ಅವ್ರನ್ನ ಕಾರಲ್ಲಿ ಹಾಗೆ ಮಲಗಿಸಿ ಸೊ ನಾವು ಹೊರಟ್ವಿ ಮನೆ ಕಡೆ. ಸೊ ಅಲ್ಲೇ ಬರ್ತಾ ದಾರಿಲಿ KRS ಹೋಗೋ ರೋಡಲ್ಲಿ ಫಿಶ್ ಏನಾದ್ರು ತಿನ್ನೋಣ ಅನ್ಕೊಂಡ್ವಿ. ಸೊ ಅಲ್ಲೇ ರೋಡ್ ಸೈಡೇ ಒಂದು ಫಿಶ್ ಅಂಗಡಿ ಇತ್ತು. ಸೊ ಅಲ್ಲೇ ಫಿಶ್ ತಿಂತಾ ಇದೀವಿ. ಸೊ ತುಂಬಾ ಹಸಿವಾಗ್ತೈತೆ, ನೀರಲ್ಲಿ ಆಟ ಆಡಿದ್ರೆ ಹಸಿವು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೂ ಇಡ್ಲಿ ತಿಂದಿದ್ರಿಂದ ಅವ್ರು ಆಟ ಆಡಿ ಸುಸ್ತಾಗಿ ಅವ್ನು ಮಲ್ಕೊಂಡ್ಬಿಟ್ಟ. ಸೊ ನಾವು ಇಲ್ಲಿ ಫಿಶ್ ತಿನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ. ಸೊ ಅಲ್ಲಿ ಗಸಗಸೆ ಮರ ಕೂಡ ಇತ್ತು. ಸೊ ತುಂಬಾ ದಿನ ಆಗಿತ್ತು ಗಸಗಸೆ ಹಣ್ಣು ತಿಂದು. ಚಿಕ್ಕ ವಯಸ್ಸಲ್ಲಿ ನಾವು ಗಸಗಸೆ ಮರ ಹತ್ತಿ ಅದೆಲ್ಲ ಕಿತ್ಕೊಂಡು ತಿಂದಿದ್ದೆಲ್ಲ ನೆನಪಾಗ್ತಾ ಇತ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಫಿಶ್ ಕಬಾಬ್ ಕೂಡ ತಗೊಂಡಿದ್ವಿ. ಸೊ ಅಲ್ಲೇನೂ ಕೂಡ ಒಂಥರ ಪ್ಲೇಸ್ ಇತ್ತು, ಅಲ್ಲೂ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ್ಮೇಲೆ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡ್ಕೊಂಡು ಸೊ ಸ್ವಲ್ಪ ಹೊತ್ತು ಮಕ್ಕಳನ್ನ ಆಟ ಆಡ್ಸೋಣ ಅಂತ ಆಚೆ ಕರ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡಿ ಸೈಕಲಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಹಾಗೆ ನಾವು ನಮ್ಮ ಅಕ್ಕ ಎಲ್ಲ ಕುತ್ಕೊಂಡು ಆಚೆ ಮಾತಾಡ್ತಾ ಇದ್ವಿ. ಇಲ್ಲಿ ಗಾಳಿ ಎಲ್ಲ ಚೆನ್ನಾಗಿ ಬೀಸುತ್ತೆ, ಒಂಥರ ಪೀಸ್ಫುಲ್ ಆಗಿದೆ ಈ ಏರಿಯಾ ವಿಜಯನಗರ. ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸನ್ಸೆಟ್ ಎಲ್ಲ ಆಗ್ತಾ ಇತ್ತು. ಸೊ ನೋಡ್ತಾ ಇದ್ವಿ. ಸೊ ಎಷ್ಟೊಂದು ಮಾತಾಡ್ತಾ ಇದ್ವಿ. ತುಂಬಾ ಆಲ್ಮೋಸ್ಟ್ ನಾನು ಮದುವೆ ಆಗಿ ಒಂದು 1 ಮಂತ್ ಇದ್ದಾಗ ಹೋಗಿದ್ದಿದ್ದು. ಸೊ ತುಂಬಾ ಗ್ಯಾಪ್ ಆಗಿತ್ತು. ಸೊ ನಾನು ನಮ್ಮ ಅಕ್ಕ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇವಾಗ ಎಷ್ಟೊಂದು ಸ್ಟೋರೀಸ್ ಎಲ್ಲ ಇದ್ವು, ಎಲ್ಲ ಗಾಸಿಪ್ಸ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ.
ಸೊ ನೀವೇ ನೋಡ್ತಾ ಇರ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಇವತ್ತು ಹೋಗಿದ್ದು ಬಂದಿದ್ದು ಪ್ಲೇಸ್ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮಗ ಕೂಡ ಎಂಜಾಯ್ ಮಾಡ್ದ. ಹಾಗೆ ಆಯುಷ್ ಸೈಕಲ್ ಎತ್ಕೊಂಡು ಆಟ ಆಡ್ತಾ ಇದ್ದ. ಸೊ ನೀನು ಸೈಕಲ್ ಕೊಡು ನಾನೂ ಓಡಿಸ್ತೀನಿ ಅಂದ್ಬಿಟ್ಟು ಅವ್ನು ಸೈಕಲ್ ಇಸ್ಕೊಂಡು ನಾನು ಓಡಿಸ್ತಾ ಇದ್ದೆ ಸ್ವಲ್ಪ ದೂರ. ತುಂಬ ದಿನ ಆಗಿತ್ತು ಸೈಕಲ್ ರೈಡ್ ಮಾಡಿ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಆಲ್ಮೋಸ್ಟ್ ಇವಾಗ ಒಂದು 7:00 ಆಯಿತು. ಆಮೇಲೆ ನಾವು ಒಳಗಡೆ ಹೋಗ್ಬಿಟ್ಟು ಸೊ ಪಾಪುನಿಗೂ ಅವನು ಇನ್ನ ಆಟ ಆಡ್ತಾ ಇದ್ದ. ಸೊ ಅವನಿಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ಅವನಿಗೆ ಬುಕ್ ಎಲ್ಲ ಕೊಟ್ಟಿದ್ದೆ ಓದ್ಕೊ ಅಂದ್ಬಿಟ್ಟು. ಸೊ ಮೀನ್ಸ್ ಪಿಕ್ಚರ್ ಬುಕ್ ಅದೇ ಆ್ಯಕ್ಚುಲಿ. ಅವನು ಎಲ್ಲ ನೋಡ್ಬಿಟ್ಟು ಟ್ರೈನು ಆಟೋ ಅಂತ ಹೇಳ್ತಾ ಇದ್ದ. ಮಕ್ಕಳಿಗೆ ಈ ಥರ ಯಾವಾಗಲೂ ಏನಾದರೂ ಎಂಗೇಜ್ ಆಗಿಡೋದ್ರಿಂದ ಅವ್ರ ಬ್ರೈನು ಆ್ಯಕ್ಟಿವ್ ಆಗುತ್ತೆ. ಯಾವಾಗ್ಲೂ ಅವರೊಂಥರ ಬ್ರಿಲಿಯಂಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಈ ಥರ ಬುಕ್ಸ್ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೊ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ಎಲ್ಲ ಪಾಪುನೆಲ್ಲ ಮಲಗಿಸ್ಬಿಟ್ಟು ನಾವು ಕೂಡ ಮಲ್ಕೊಳ್ಳೋಷ್ಟರಲ್ಲಿ ಆಲ್ಮೋಸ್ಟ್ 4:00 ಆಯಿತು. ಅಷ್ಟು ಮಾತಾಡ್ತಾ ಇದ್ವಿ. ಈ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.